ಗುಂಡ್ಲುಪೇಟೆ ತಾಲೂಕಿನ 110 ಕೆರೆಗಳಿಗೆ ನೀರು ತುಂಬಿಸುವ ವಿಚಾರವಾಗಿ 2024ರಲ್ಲಿ ಧರಣಿ ನಡೆಸಿದ ವೇಳೆ ಕೆರೆ ತುಂಬಿಸುವ ಭರವಸೆ ನೀಡಿ ತಹಶೀಲ್ದಾರ್ ಹಾಗೂ ಇಂಜಿನಿಯರ್ ಸಹಿ ಹಾಕಿಕೊಟ್ಟ ಪತ್ರ ರೈತರ ಬಳಿ ಇದೆ. ಆದರೆ ವರ್ಷವಾದರೂ ಕೆರೆ ತುಂಬಿಸುವ ಯಾವ ಲಕ್ಷಣಗಳು ಕಾಣಿಸದಿರುವುದು ಬೇಸರದ ಸಂಗತಿಯಾಗಿದೆ ಅಂತ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಗುಂಡ್ಲುಪೇಟೆಯಲ್ಲಿ ಹೇಳಿದರು. ಇನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಕರೆ ಕೊಟ್ಟಿರುವ ಧರಣಿಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಮಳೆಯಾಶ್ರಿತ ಪ್ರದೇಶದಲ್ಲಿನ ರೈತರಿಗೆ ಬೇಕಾದ ಸೌಲಭ್ಯ ಒದಗಿಸುವ ಕಡೆಗೆ ಮೊದಲ ಪ್ರಾಮುಖ್ಯತೆ ಕೊಡಬೇಕು. ಪ್ರಸ್ತುತವಾಗಿ ಅಂತರ್ಜಲ ಮಟ್ಟ ಕುಸಿದು ಕುಲಕಸುಬಿಗೆ ದೊಡ್ಡ ಹೊಡೆತ ಬಿದ್ದಿದೆ. ಕೆರೆ ತುಂಬಿಸಲು ಇನ್ನಷ್ಟು ವಿಳಂಬ ಮಾಡಿದ್ದೆಯಾದಲ್ಲಿ ರೈತರು ಸಾಲದ ಸುಳಿಗೆ ಸಿಲುಕ್ತಾರೆ. ಇದನ್ನು ಅರಿತ ರೈತ ಸಂಘ ಚಳುವಳಿಗಿಳಿದಿರುವುದು ಸರಿಯಾಗಿದೆ ಅಂತ ತಿಳಿಸಿದರು. ಈಗಾಗಲೇ ನಿಷಿದ್ಧವಾಗಿರೋ ಅಕ್ರಮ ಸಕ್ರಮ ನಿಯಮದ ವಾಪಸಾತಿಗೆ ವಿಧಾನಸಭೆ ಕಲಾಪದಲ್ಲಿಯೂ ಆಗ್ರಹ ಮಾಡಿದ್ದೇವೆ. ಸರ್ಕಾರದ ಹೊಸ ನಿಯಮದ ಪ್ರಕಾರ ಹೊಸ ಟಿಸಿಗೆ ಅರ್ಜಿ ಕೊಟ್ಟರೆ ಇನ್ನುಳಿದ ಪರಿಕರಗಳ ಜವಾಬ್ದಾರಿ ರೈತರಿದ್ದಾಗಿರುತ್ತೆ. ಆದುದರಿಂದ ಸರ್ಕಾರಕ್ಕೆ ನಾವು ಮನವಿ ಮಾಡಿದ್ದೇವೆ. ಈ ಹಿಂದೆ ಇದ್ದಂತಹ ನಿಯಮವನ್ನೇ ಜಾರಿ ಮಾಡಬೇಕು ಅಂತ ಒತ್ತಾಯಿಸಿದ್ದೇವೆ. ನಮ್ಮ ಬೇಡಿಕೆಗಳನ್ನ ಗಣನೆಗೆ ತೆಗೆದುಕೊಳ್ಳದೆ ಹೋದಲ್ಲಿ ನಮ್ಮ ಹೋರಾಟವನ್ನ ವಿಧಾನಸೌಧದ ಒಳಗೂ ಸಹ ನಡೆಸಬೇಕಾಗ್ತದೆ ಅಂತ ಎಚ್ಚರಿಕೆ ನೀಡಿದ್ರು. ಮೊದಲನೇ ಈಗ ಒಂದು ಏನು 110 ಕೆರೆಗಳಿಗೆ ನೀರು ತುಂಬಿಸ್ಬೇಕು ಅನ್ನೋ ಅನ್ನೋದನ್ನ ಮುಂದಿಟ್ಕೊಂಡಿದ್ದೀವಿ ಒಂದು ಅಂಶವಾಗಿ. ಇಲ್ಲಿ ಮಾಧವಪ್ಪ ಅವರು ತೋರಿಸಿದ್ರು, 24ನೇ ಇಸ್ವಿಯಲ್ಲಿ 1 ವರ್ಷದಿಂದೇನೂ ಇದೇ ಧರಣಿ ಮಾಡಿ ನೀವು ಇಂಜಿನಿಯರು ತಹಸೀಲ್ದಾರು ಎಲ್ಲ ಸೈನ್ ಮಾಡಿಕೊಟ್ಟರು. ಇನ್ನೂ ಆಗಿಲ್ಲ. ಅಂದರೆ 1 ವರ್ಷ ಆದ್ರೂ ಕೆರೆ ತುಂಬಿಸ ಕಾರ್ಯಕ್ರಮ ಆಗಿಲ್ಲದೆ ಇರೋದು ತುಂಬ ಬೇಜಾರಾಗಿರ್ತದೆ. ಏಕೆಂದರೆ ರೈತರಿಗೆ ಏನು ಕೆರೆ ತುಂಬಿಸಿಲ್ಲ ಅಂತ ಹೇಳಿದ್ರೆ ನಿಮ್ಮ ಬೋರ್ವೆಲ್ಲು ಚಾರ್ಜ್ ಆಯ್ಕಿಲ್ಲ, ಬೋರ್ ಚಾರ್ಜ್ ಆಯ್ಕಿಲ್ಲ. ಈಗ ಏನು ಅಂಡರ್ಗ್ರೌಂಡ್ ವಾಟರ್ ಟೇಬಲ್ ಏನೈತೆ ಅದು ಚಾರ್ಜ್ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಮ ಬೋರ್ವೆಲ್ ಓಡಿಕೆ. ಅತಿ ಹೆಚ್ಚು ನಾವು ಪ್ರಾಮುಖ್ಯತೆ ಕೊಡಬೇಕು ಅಂತ ಹೇಳಿದ್ರೆ ಈ ನೀರು ಕೆರೆ ತುಂಬಿಸೋದಕ್ಕೋಸ್ಕರನೇ ಕೊಡಬೇಕಾಗಿರೋಂಥದ್ದು. ಯಾಕೆಂದರೆ ಎಲ್ಲ ರೈತರು ಈ ಭಾಗದಲ್ಲಿ ಸುಮಾರು ಜನ ಇದ್ದೀರಿ. ಎಲ್ಲ ನೀವು ಮಳೆ ಆಶ್ರಿತ ಪ್ರದೇಶದಲ್ಲಿ ಇರೋದ್ರಿಂದ ನೀವು ಬೋರ್ವೆಲ್ ಮೇಲೆ ನಂಬಿಕೊಂಡು ನೀವುಗಳು ಬೆಳೆ ಬೆಳೀತಿದ್ದೀರಿ. ಇದು ಒಂದು ಸೈಕಲ್. ನೀರು ಬರಲಿಲ್ಲ ಅಂದರೆ ಬೆಳೆ ಬರೀಕಿಲ್ಲ, ಬೆಳೆ ಬರಲಿಲ್ಲ ಅಂದರೆ ನಮ್ಮ ಜೀವನ ಸಾಲ ತಗೊಂಡಿರೋದನ್ನ ಸಾಲ ತೀರ್ಸೋಕ್ಕಾಗಿಲ್ಲ, ಪುನಃ ಸಾಲ ತಗೊಂಡು ಸಾಲಕ್ಕೆ ಇನ್ನೊಂದಷ್ಟು ಸಾಲ ಮಾಡಬೇಕಾಯ್ತದೆ. ಇದನ್ನ ಅಧಿಕಾರಿಗಳು ಗಣನೆಗೆ ತಗೊಂಡು ಇಮಿಡಿಯೇಟ್ ಆಗಿ 110 ಕೆರೆಗಳಿಗೂ ಏನು ನೀರು ತುಂಬಿಸೋ ಯೋಜನೆನ ಇಮಿಡಿಯೇಟ್ ಆಗಿ ಮಾಡ್ಬೇಕು. ಯಾಕೆಂದ್ರೆ ಇಲ್ಲಿ ನೀವು ಹರವತ್ರಿ ಧರಣಿ ಯಾಕೆ ಕೂತೀರಿ ಇವಾಗ ಅರ್ಥ ಆಯ್ತು ನಿಮಗೆ. ಈಗ 11 ಕೆರೆ ಅದೇ 11 ಕೆರೆ ಅದು ಯಾಕೆಂದ್ರೆ ಈಗ ನೀವು 1 ವರ್ಷದಿಂದನೇ ಮಾಡಿಲ್ಲ, ಈಗ ಪುನಃ ಹಂಗೆ ಸೈನ್ ಹಾಕ್ಬಿಟ್ಟು ಹೋದ್ರೆ ಇನ್ನೂ ಮಾಡೋದು ಕಾಣಲ್ಲ. ಇದು ಮಾಡ್ಸಕಂಡ ದಯವಿಟ್ಟು ಇದೆಲ್ಲ ನಾವು ಕೂತ್ಕೋಬೇಕಾಯ್ತದೆ ಅಂತ ನನಗಾದ್ರೂ ಅನ್ನಿಸ್ತದೆ. ಅಕ್ರಮ ಸಕ್ರಮ ವಾಪಸ್ ತರಬೇಕು ಅನ್ನೋದನ್ನ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ವಿಧಾನಸಭೆಯಲ್ಲಿ ಹಲವಾರು ಸರಿ ಚರ್ಚೆ ಮಾಡಿದ್ದೀವಿ. ಇದು ನಿಮ್ಗೆ ಗೊತ್ತಿಲ್ವೋ ಈಗ ನಿಮ್ಗೆ ಗೊತ್ತಿರಂಗೆ ಈಗ 25 kV TC ಇದ್ರೆ ಎಷ್ಟೊಂದು 4-5 ಮೋಟ್ರ್ ಹಾಕತ್ತೀರಿ, ಸುಟ್ಟೋಯ್ತಾ ಇರ್ತದೆ. ಯಾಕಂದ್ರೆ ಈಗ 7 HP ಮೋಟ್ರ್ ಹಾಕೊಂಡ್ರೆ ಮುಗೀತು. 5 ಮೋಟ್ರ್ಗಳು ಮುಗಿದೋಯ್ತು. ಈಗ 25 HP ಜಾಸ್ತಿ ಆಯ್ತು. ಇದನ್ನ ಸರಿಪಡಿಸ್ಬೇಕು ಅಂತ ಹೇಳಿದ್ರೆ ಈಗ ಯೋಜನೆ ಬಂದಿದೆ ಒಂದು, ಅದನ್ನ ನಿಮ್ಗೆ ಗೊತ್ತಿರೋ ಮಾಹಿತಿ ಕೊಟ್ಟಿದ್ದಾರೆ ಏನಂತ. ಈಗ ಅಕ್ರಮ ಸಕ್ರಮದಲ್ಲಿ ಈಗ ಅಕ್ರಮವಾಗಿ ಯಾರು TCಗೆ ಹಾಕೊಂಡಿರ್ತೀರಿ ಅದನ್ನ 1-2 ನಂಬರ್ ಕೊಟ್ರೆ ಬೇರೆ ಸರ್ಕಾರ TC ಕೊಡ್ತದೆ. ಆದ್ರೆ ಕಂಬನೇ ವೈರ್ನ ನೀವೇ ಹೇಳ್ಕೋಬೇಕು ಅನ್ನೋದು ಸರ್ಕಾರ ಇವಾಗ ಒಂದು ಇದನ್ನ ಮಾಡಿದ್ರೆ ಎಷ್ಟು ಗೊತ್ತಿಲ್ಲ. ಅದೊಂದು ಒಬ್ಬೊಬ್ಬರಿಗೆ ರೈತರಿಗೆ ಒಂದು 50,000-60,000 ರೂಪಾಯಿ ಖರ್ಚು ಬೀಳ್ತದೆ. ಆದರೆ ನಾವು ಸರ್ಕಾರಕ್ಕೆ ಕೇಳ್ಕೊತಾ ಇರೋದು ಆಗ್ರಹ ಮಾಡ್ತಿರೋದು ಏನಂದ್ರೆ ಅದನ್ನೂ ತಗೋಬಾರ್ದು. ಮುಂಚೆ ಏನು ಅಕ್ರಮ ಸಕ್ರಮ ಆಗಿದೆ ಆದರೆ ಈ ಯೋಜನೆ ಇವಾಗಂತೂ ಇದೆ. ಅಂದರೆ ಅರ್ಜೆಂಟಾಗಿ ಇರೋಂಥದ್ದು ಏನಾದ್ರು ಇದ್ದರೆ ಅದನ್ನು ಉಪಯೋಗಿಸ್ಕೋಬೋದು ಅನ್ನೋದು ನಿಮಗೆ ಮಾಹಿತಿಗೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಸರ್ಕಾರ ಸರಿ ಮಾಡ್ತಾರೆ ಅಂತ ಹೇಳ್ತಾ ಇಲ್ಲ. ಸರ್ಕಾರದವರು ಅಕ್ರಮ ಸಕ್ರಮವಾಗಿ ಫ್ರೀಯಾಗಿ ಏನು ರೈತರು ಈಗ ಸುಮಾರು ಎಲ್ಲ ಭಾಗದಲ್ಲಿ ಈ ಭಾಗದಲ್ಲಿ ಎಷ್ಟೊತ್ತು ಹೋಗಿಲ್ಲ, ಆದರೆ ಸರಿಸುಮಾರು 50ರಷ್ಟು ಅಕ್ರಮವಾಗಿ ರೈತರು ಈ ಪಂಪ್ಸೆಟ್ಗೆ ಮೋಟರ್ನ ಹಾಕೊಂಡು ಹೊಡಿತಾರಂಥದ್ದು ಎಲ್ಲ ತಾಲೂಕುಗಳಲ್ಲೂ ಮೇನ್ಲಿ ಮಳೆ ಆಶ್ರಿತ ಪ್ರದೇಶಗಳಲ್ಲಿ ಇನ್ನೂ ಜಾಸ್ತಿ ಆಯ್ತದೆ. ಅದನ್ನು
ಈ ಏನು ಸರ್ಕಾರದ ಮಟ್ಟದಲ್ಲಿ ಮಾತುಕತೆ ಮಾಡಬೇಕು ಅದನ್ನ ಮುಂದುವರಿಸ್ತಾ ಇರ್ತೀವಿ. ನಮ್ಮ ಹೋರಾಟಗಳನ್ನು ನಾವು ಮುಂದುವರಿಸಲೇಬೇಕಾಯ್ತದೆ. ಯಾಕಂದ್ರೆ ಅಕ್ರಮ ಸಕ್ರಮ ಇಲ್ಲ ಅಂತ ಹೇಳಿದ್ರೆ ನಾವು ದುಡ್ಡು 1 ಲಕ್ಷ 2 ಲಕ್ಷ 3 ಲಕ್ಷ ಕಟ್ಸ್ಕೊಳಕಾಯ್ತಲ್ಲ. ಈಗ ನಾನು ಹೇಳ್ದಂಗೆ ಆ ಒಂದು ಏನು ಸರ್ಕಾರದಿಂದ ಯೋಜನೆ ಐತೆ ಅದರಲ್ಲೂ ಈಗ ಅಕಸ್ಮಾತ್ ನಿಮ್ಮದು ಮೋಟ್ರು TC ಇಲ್ಲ ಐತೆ, ಮೋಟ್ರು 1 ಕಿಲೋಮೀಟರ್ ದೂರ ಐತೆ ಅಂದರೆ ನಿಮಗೆ 1 ಲಕ್ಷ 2 ಲಕ್ಷ ಆಗೇ ಆಯ್ತದೆ. ಯಾಕೆಂದ್ರೆ ವೈರ್ ಹೇಳ್ಕೊಂಡು ಹೋಗ್ಬೇಕು ನೀವು. ಇವೆಲ್ಲ ಸಮಸ್ಯೆಗಳೈತೆ. ಇದನ್ನ ಸರ್ಕಾರನೇ ಮಾಡಿಕೊಡ್ಬೇಕು ಅಂತ ಇನ್ ಮೂಲಕ ಒಬ್ಬರೇ ಮಾಡ್ತೀವಿ. ನಾವು ಹೋರಾಟಗಳನ್ನ ಸತತವಾಗಿ ನಡೆಸ್ಕೊಂಡು ಹೋಗ್ತೀವಿ ಅಂತ ವಿಧಾನಸೌಧದ ಒಳಗಡೆ ನಡೆಸ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಗ್ರಾಮೀಣ ಭಾಗದಲ್ಲಿ ರೈತ ಪಂಪ್ ಸೆಟ್ ಇದು ಈ ಹೋರಾಟಗಳನ್ನು ನಾವು ಸತತವಾಗಿ ಮಾಡ್ತಾ ಇದೀವಿ. ಈಗ ನಿಮಗೆ ಗೊತ್ತಿರೋದು ಬೆಳಗಿನ ಜಾವ 4 ಗಂಟೆ ಕೊಡ್ತಾರೆ. ಇಲ್ಲಿ ಈ ಭಾಗದಲ್ಲಂತೂ ನಿಮಗೆ ಪ್ರಾಣಿಗಳದ್ದು ಸಮಸ್ಯೆ ಇದ್ದಿದೆ. ನಮ್ಮ ಭಾಗದಲ್ಲೂ ಜಾಸ್ತಿ ಅವೆ, ನಿಮ್ಮ ಭಾಗದಲ್ಲೂ ಇನ್ನೂ ಜಾಸ್ತಿ ಅವೆ. ಅದನ್ನೂ ನಾವು ಸರ್ಕಾರಗಳು ಗಮನ ಹರಿಸಿ ಏನು ಬೆಳಗಿನ ಜಾವ ಅದನ್ನೇ ಫ್ಯಾಕ್ಟ್ರಿಗಳನ್ನೇ ಬೆಳಿಗ್ಗೆ ಹೊತ್ತು ಓಡಿಸ್ತೀವಿ ಬಿಡಿ. ಇಲ್ವೇ ಫ್ಯಾಕ್ಟ್ರಿಗಳು ಯಾವ್ದು ಸಿಗ್ತದೆ ಗದಾ ರಾತ್ರಿ ಹೊತ್ತು ಓಡಿಸ್ತೀವಿ ಬಿಡಿ ಫ್ಯಾಕ್ಟ್ರಿಗಳನ್ನ. ವರದಿ ಶಿವಕುಮಾರ್, ಗುಂಡ್ಲುಪೇಟೆ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.